ಆಧ್ಯಾತ್ಮಿಕ ಬೆಳಕು ವಿಶ್ವಕ್ಕೆ ಬೆಳಕು ನೀಡುತ್ತದೆ. ಆಧ್ಯಾತ್ಮದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಮಾಜದಲ್ಲಿ ಉತ್ತಮವಾಗಿ ಬದುಕು ನಡೆಸಬಹುದು. ಒಳಗಿನ ಅಂಧಕಾರವನ್ನು ದೂರವಾಗಿಸಲು ಆತ್ಮಜ್ಯೋತಿಯನ್ನ ಬೆಳಗಿಸುವ ಕಾರ್ಯವಾಗಬೇಕು ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಹೇಳಿದರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಶ್ರೀ ದತ್ತ ಜಯಂತಿ ಮಹೋತ್ಸವ, ಶ್ರೀ ದತ್ತ ಮಹಾಯಾಗ ಸಪ್ತಾಹ, ಶ್ರೀ ದತ್ತ ಕೋಟಿ ನಾಮ ಜಪ ಯಜ್ಞ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಆಶೀರ್ವಚನ ನೀಡಿದ್ರು. ಮನಸ್ಸನ್ನ ಕಲುಷಿತಗೊಳಿಸುವ ಕಾರ್ಯ ಮೊಬೈಲ್ನಿಂದಾಗಿದ್ದು, ಅದರಿಂದ ಹೊರಬರುವುದಕ್ಕೆ ಕೋಟಿ ನಾಮ ಜಪವನ್ನ ಹಮ್ಮಿಕೊಳ್ಳಲಾಗಿದೆ. ಸಾತ್ವಿಕ ಭಾವದಲ್ಲಿ ನಡೆಸುವ ಜಪದಿಂದ ಪರಿಣಾಮವನ್ನ ಕಾಣಬಹುದು. ಸೇವೆಯೇ ಸಾಧನೆಯಾದಾಗ ಬದುಕು ಸುಂದರವಾಗ್ತದೆ. ಜನ ಮರಣದ ನಡುವಿನ ಜೀವನ ಸಾಮರಸ್ಯದಿಂದ ಕೂಡಿರಬೇಕು ಎಂದು ಹೇಳಿದ್ರು. ಇನ್ನು ನಮ್ಮ ಮಾತ 10-14 ದೇವರೇನು, 1000 ದೇವರೇನು, ಕೋಟಿ ದೇವರೇನು ನಮ್ಮ ನಂಬೊಂದಿಲ್ಲ. ನನ್ನ ಉದ್ದೇಶ ಒಂಜಿ ಒಪ್ಪನೇಟ್ ಅಂಚಾನೆ ಕಾರಣ ವಾ ದೇವತೆಯನ್ನು ನಂಬಲೆ ಐಕ್ ಐತಾಯ್ತಾನೆ ನೆಂಚಿನ ಫಲಕುಳುಂಡು ಒಂದು ತಿರುನಕಲಿನ ಅನುಭವ ಪಾತ್ರೆಗಳುಂಟು. ಗುರು ಇನಿಪಿನವು ಒಂಜಿ ರೆಡ್ ಅಕ್ಷರಡು ಸೇರಿನಂಚಿನ ವಿಷಯ. ಅವು ರೆಡ್ಡೇ ಅಕ್ಷರಡು ಸೇರಿದನೆ ಗು ಬೊಕ ರೂ ಉಂಟು. ಗೂಂದು ಪಂಪಣಿക്ക് ಕತ್ತಲೆ ಎಂದಲ, ರೂಂದು ಪಂಪಣಿಗೆ ಬೊಲ್ಪು ಒಂದಲ ಪುದರುಂಡು. ಗುಕಾರಶ್ಚ ರುಕಾರಶ್ಚ ಅವು ದಯಂಕೇನು ಅಂಧಕಾರ. ಅಂಧಕಾರ ಅಂತ ಪಂಡ ನಮ್ಮ ಉಳೈಡು ಕತ್ತಲೆಗಳು ಪುಣಿಗೆ ಬೊಲ್ಪಾವುಡು ಅಂದಾಂಡ ತುಡರ ಅರಲ್ಪೊಡತ ಐಕ್ ಉಡಲ್ದ ತುಡರಲ್ಲಂದು ನೆನೊಂಜಿ ಪುದರುಂಡು. ಈ ಒಂಜಿ ಚಾವಡಿಡು ಮಲ್ಲ ಚರ್ಚಾ ಒಂದು ಪುನಗ ಜನಕನೊಂಜಿ ಪ್ರಶ್ನೆ ಒಪ್ಪುಣಿಗೆ ಯಾಜ್ಞವಲ್ಕ್ಯರಿಗೆ ಮನುಷ್ಯಗೆ ಬೊಲ್ಪಾಪನೆ ಹೋಗು ಒಂದು ಪ್ರಶ್ನೆ ಅಂಡಿ. ಮನುಷ್ಯನಿಗೆ ಬೆಳಕಾಗುವುದು ಯಾವುದು? ಆತ ಬರ್ತಾನೆ ಯಜ್ಞವಲ್ಕ್ಯರು ಪಂಪರಿಗೆ ಮನುಷ್ಯಗೆ ಬೊಲ್ಪಾಪನೆ ಒಯ್ಡಿದಂದಕ್ಕೆ ಸೂರ್ಯ ಹಿಡ್ದು. ಒಡಿಯೂರು ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ 2026ರ ಕ್ಯಾಲೆಂಡರ್ನ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ದೀಪಾರಾಧನೆ, ಶ್ರೀ ಗಣಪತಿ ಹವನ, ಶ್ರೀ ದತ್ತ ಮಹಾಯಾಗ ಸಪ್ತಾಹ ಆರಂಭ, ಶ್ರೀ ಗುರುದೇವಾನಂದ ಸ್ವಾಮೀಜಿ ಮಾರ್ಗದರ್ಶನದಲ್ಲಿ ಶ್ರೀ ದತ್ತ ಮಾಲಾಧಾರಣೆ, ಶ್ರೀ ದತ್ತ ಕೋಟಿ ನಾಮ ಜಪಯಜ್ಞಕ್ಕೆ ಚಾಲನೆ, ಸಂಜೆ ಶ್ರೀ ದತ್ತಾಂಜನೇಯ ದೇವರ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಸಾಧ್ವಿ ಮಾತಾನಂದಮಯಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಉದ್ಯಮಿಗಳಾದ ವಾಮಯ್ಯ ಬಿ ಶೆಟ್ಟಿ, ರೇವತಿ ವಾಮಯ್ಯ ಶೆಟ್ಟಿ, ಉಷಾಕುಮಾರ್ ಶೆಟ್ಟಿ, ಕಲ್ಪನಾ ಕೃಷ್ಣ ಶೆಟ್ಟಿ, ಸಮಿತಿಯ ಅಧ್ಯಕ್ಷ ಎ ಸುರೇಶ್ ರೈ, ಕೋಶಾಧಿಕಾರಿ ಲೋಕನಾಥ್ ಜಿ ಶೆಟ್ಟಿ, ಉಪಾಧ್ಯಕ್ಷ ಕಾನಾ ಈಶ್ವರ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಮಾತೇಶ್ ಭಂಡಾರಿ ಸ್ವಾಗತಿಸಿದ್ರು. ಯಶವಂತ್ ವಿಟ್ಲ ವಂದಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ. St. Aloysius Gonzaga School, Mangaluru, a unit of St. Aloysius institutions affiliated to CBSE, New Delhi. The school provides holistic education with modern infrastructure, competent faculty, co-curricular and extracurricular activities. Admission now open for 2025-26 batch to both boys and girls for pre-KG, KG1, KG2 and Class 1. For admission, visit website St. Aloysius Gonzaga School, Mangaluru and register.